ಮಾಡಮ್ಮ ಸಂಗೀತ. ಇಬ್ಬರು ಮಕ್ಕಳು ಮನೆ ಆಚೆ ಕಡೆ ಅದೇ ಒಬ್ಬಳೇ ಹೆಂಗೆ ಸುಧಾರಿಸ್ತೀಯಮ್ಮ? ಕೂಲಿಯವ್ರು ದಿನ ಬರ್ತಾರೆ, ಅವ್ರ ಕಡೆಗಿಗ್ಲೆಲ್ಲ ಹೆಂಗೆ ಮಾಡ್ಕೊಂತೀಯಮ್ಮ? ಹಾಂ ಅಕ್ಕ, ನೀವೇನು ಭಯ ಪಡ್ಬಿಟ್ರಿ ಆಯಿತಾ? ಎಲ್ಲ ಜವಾಬ್ದಾರಿ ನಂದು. ನಿಮ್ಗೆ ಇಲ್ಲಿರೋಕ್ಕೆ ಬೇಜಾರಂತ ಇದ್ದೀರಲ್ಲ, ಹಾಂ ಎಲ್ಲೋ ನೀವು ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು. ಎಷ್ಟು ದಿನ ಏನು ನೀವು ಅಲ್ಲೇ ಇದ್ಬಿಡ್ತೀರಾ? ಹಾಂ ಅಲ್ಲೇ ಇರ್ತೀರೇನಕ್ಕ? ಅದಕ್ಕೆ ಇವಾಗ ಯಾಕತ್ತಿಗೆ ಊರಿಗೆ ಹೋಗ್ಬೇಕು ಅಂತ ಇರೋದು? ಜನ ನೂರು ಅನ್ಕೊಂಡ್ಲಿ ಬಿಡೋದಕ್ಕೆ ಯಾಕತ್ತಿಗೆ ನೀನು ಇಷ್ಟು ತಿಳಿ ಬೀಳ್ತಾ ಇರೋದು? ಏನೋ ರಜಾ ಮುನ್ಸ್ಕೊಂತಾರ ಬೇಜಾರಪ್ಪ. ನೀನು ಆರಾಮಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಹೆಂಗಣ್ಣ? ಅಷ್ಟೇ ಇಷ್ಟೇ, ನಾವು ಬರ್ತಾ ಇರ್ತೀರ. ಮಗು ಆಗೋರ್ಕು ನೀನು ಅಲ್ಲೇ ಇದ್ಬಿಡು, ಬರೋಕ್ಕೆ ಹೋಗ್ಬೇಡ. ಪಾಪ ಸಂಗೀತಕ್ಕೆ ಈ ಊರು ವಸ್ತು. ಅದೇನು ಮಾಡ್ತಾಳೋ ಅದೇನೋ. ಅಕ್ಕ, ದ್ಯಾವ ಮತ್ತೆ ಇಲ್ಲ, ದ್ಯಾವ ಮತ್ತೆ ಅವರಲ್ಲ. ಅವ್ರಿಗೂ ಹೋಗೋ ಒಂದು ಮಾತು ಹೇಳ್ಬಿಟ್ಟು ನೀನು ಹೋಗು. ಏನು ಸಂಗೀತಕ್ಕೆ ಈ ಊರು ವಸ್ತು, ಅವಳಿಗೇನು ಗೊತ್ತಾಗಲ್ಲ, ಅಷ್ಟು ಎದಕ್ಕೆ ಮಾಡಮ್ಮ ಅಂತ. ಹೌದಲ್ಲ, ದ್ಯಾವ ನೋಡಮ್ಮ, ನಮ್ಮ ಮರ್ತೆ ಹೋಗ್ಬಿಟ್ನೆ. ಒಳ್ಳೆ ಟೈಮ್ಗೆ ಗಾಪ್ಸೆ. ಆಮೇಲೆ ಒಂದು ಅಜ್ಜೆ ಅವ್ರ ಮನೆ ಹತ್ರಕ್ಕೆ ಓಡ್ ಬರ್ತೀನಿರಮ್ಮ. ನಾನಿರ್ತೀನಿ, ಅಣ್ಣಿರ್ತಾನೆ. ಒಂದು ದಿವಸ ಹಂಗೂ ಜಾಸ್ತಿ ಕೂಲರ್ ಬಂದವಳು ಅಂದರೆ ದಾವಕ್ಕನ್ ಕೇಳ್ತೀನಿ. ದಾವಕ್ಕನ್ ಬಂದು ಏನಾದ್ರು ಅಷ್ಟು ಇದಕ್ಕೆ ಮಾಡ್ಕೊಡ್ತಾಳೆ. ನೀನೇನು ದಿಗ್ಲು ಬೀಳ್ಬೇಡ ಹೋಗೋತ್ತಿಗೆ. ರಾಜಣ್ಣ, ನಾವು ಬರೋಣ. ಒಂದೇ ಉಸಿರ ಓಡಿ ಬಂದೋಣ. ಸುಸ್ತಾಗೋಗ್ಬಿಡ್ತವ ಅಕ್ಕ. ಅದೇನಕ್ಕ? ಯಾಕಮ್ಮ ಗೌರಮ್ಮ ಹಿಂಗೆದ್ದು ಬಿದ್ದು ಓಡ್ ಬಂದಿದ್ಯಾ? ಯಾಕ ಏನಾಯ್ತು? ಅಷ್ಟು ಗಾಬರಿ ಆಗಿದ್ಯಾ? ಗೌರಕ್ಕ, ಯಾಕಕ್ಕ ಏನಾಯ್ತಕ್ಕ? ಅಣ್ಣ, ರಾಜಣ್ಣ ಮರೋಣ. ದಾವಕ್ಕನ ಮನೆ ಹತ್ರಕ್ಕ ಪೊಲೀಸರು ಬಂದ್ಬಿಟ್ಟವ್ರಣ್ಣ. ದಾವಕ್ಕನ ಮನೆ ಹತ್ರಕ್ಕ ಪೊಲೀಸರು? ಏನಕ್ಕಕ್ಕ? ಬೆಳಗ್ಗೆ ಏನೋ ದಾವಕ್ಕನ ಸುನಂದಿ ತೋಟದಾಗ ಕಿತ್ಲಾಡ್ರಂತೆ. ಸುನಂದಿ ಅವ್ರ ಅಮ್ಮನ ಹೋಗಿ ದಾವಕ್ಕನ ಮೇಲೆ, ಅವ್ರ ಅಪ್ಪನ ಮೇಲೆ, ದಾವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟವಳಣ್ಣ. ಇದೊಳ್ಳೆ ನ್ಯಾಯ ಅಲ್ಲಮ್ಮ. ದಾವಪ್ಪನ ಹೊಡೆದಿರೋದು, ದಾವಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ದಾವಮ್ಮನ ಏನು ಮಾಡಿದ್ಲು, ಅವ್ರ ಅಪ್ಪನ ಏನು ಮಾಡಿದ್ನ? ಹಂಗೇನ ಕಾಲ ಹಂಗೆ. ಅವಳು ಸಣ್ಣ ದಿನದಿಂದ ಮಂಚ ಇಟ್ಕೊಂಡಿದ್ಲು ಸುನಂದಿ. ಏನನ್ನ ಮಾಡಿ ದಾವಮ್ಮನ ಬಗ್ಬಡಿಬೇಕು ಅಂತ. ನೆನ್ನೆ ಈ ದಾವನು ಅಲ್ಲಿ ನಿಮ್ಮ ಮನೆ ಫಂಕ್ಷನ್ಗೆ ಕುಟ್ಬಿಟ್ಟು ಬಂದಲ್ಲ, ಅದೇ ಒಂದು ನೆಪ ಇಟ್ಕೊಂಡು ಇವತ್ತು ಹಂಗೆ ಮಾಡೋಣ. ಅಣ್ಣ ಆಮೇಲೆ ಮಾತಾಡೋಣ, ಬರ್ರಣ್ಣ ನೀವು. ರಜಾ, ಅದೇನು ನೋಡೋಣ ನಡಿ. ರೀ, ನಾನು ಬರ್ತೀನಿ ರೀ. ಬೇಡ, ಏನಕ್ಕಿರಮ್ಮ, ನಾವು ಹೋಗ್ಬಿಟ್ಟು ಏನೋ ನೋಡ್ಕೊಂಡು ಬರ್ತೀರಿ. ಏನು ಪೊಲೀಸರು ಬಂದ್ಬಿಟ್ರು ಅಂತಂದ್ರೆ ದಿಗ್ಲು ಬಿದ್ದೋಗ್ಬಿಡ್ಬೇಕಾ? ನಾವು ನೋಡಿದ್ರಿ ಪೊಲೀಸವ್ರನ್ನ, ಪೊಲೀಸ್ ಸ್ಟೇಷನ್ನ, ಕೋರ್ಟ್ನ ಎಲ್ಲನೂ. ನಡಿಯ ರಜಾ. ಮಾಮ, ದವಮ್ಮ ನಡಿ, ಸ್ಟೇಷನ್ಗೆ ನಡಿ. ನಮ್ಮಮ್ಮ ಯಾಕೆ ಸ್ಟೇಷನ್ಗೆ ಬರಬೇಕು? ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ, ಯಾಕೆ ಬರಬೇಕು ಸ್ಟೇಷನ್ಗೆ? ನೋಡಮ್ಮ, ನಿಮ್ಮಮ್ಮ ಏನು ಮಾಡೋರೋ ಏನು ಮಾಡಿಲ್ಲ ಅದೆಲ್ಲ ನಮಗೆ ಗೊತ್ತಿಲ್ಲ. ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟವ್ರೆ, ನಾನು ನಿಮ್ಮಮ್ಮನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನನಗೆ ಗೊತ್ತಿರೋದು. ಅಲ್ಲ, ಹೊಡೆದಿರೋದು ಆಯಮ್ಮನ ಗಂಡ. ನಮ್ಮಮ್ಮನ ನಮ್ಮ ತಾತನ ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು? ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು? ಅಯ್ಯಪ್ಪನ ಹೊಡೆದಿರೋ ತಾನೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ನೋಡಮ್ಮ, ನಿಮ್ಮ ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಬೇಕು ನೀನು, ಆಯಿತಾ? ಇವಾಗ ನಿಮ್ಮಮ್ಮ ನಿಮ್ಮಪ್ಪ ದೂರ ಆಗೋ ತಾನೆ, ಆಮೇಲೆ ಅಮ್ಮನ ಮದುವೆ ಆಗಿರೋದಲ್ಲ. ನಿಮ್ಮಪ್ಪನ ನಿಮ್ಮ ಮನೇಲಿ ಏನು ಕೆಲಸ? ಯಾಕೆ ಬರಬೇಕು ಪದೇ ಪದೇ? ನಮ್ಮಪ್ಪ ಇನ್ನೊಂದು ಮದುವೆ ಆಗಬೇಕಾದ್ರೆ ನಮ್ಮಮ್ಮನ ಡೈವರ್ಸ್ ಕೊಡಬೇಕು. ಡೈವರ್ಸ್ ಕೊಡ್ದೇನೆ ಇನ್ನೊಂದು ಮದುವೆ ಆಗಿದ್ದಾನೆ. ಅವ್ರನ್ನ ನಾವು ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅನಿಸ್ತಿರೋ ಸುಮ್ಮನೆ ಬಿಟ್ಟರೆ ಅಂತ ಇವತ್ತು ಚಿಗುರ್ಕೊಂಡಿರೋದು ಅವರು. ನಮ್ಮಮ್ಮನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಮ್ಮಮ್ಮ ಏನು ಮಾಡಿದ್ರು? ಒಂದು ದಿವಸಕ್ಕೂ ಅವ್ರನ್ನ ನೆನಪು ಕೂಡ ಮಾಡ್ಕೊಳಲ್ಲ. ಅವ್ರು ಹೋಗ್ತಿರ್ಲಿಕ್ಕಷ್ಟು ಬೆಂಕಿಕ್ಕ. ಅದ್ಯಾರೋ ಕರ್ಕೊಂಡು ಹೋಗೋದು ನಮ್ಮಮ್ಮನ, ನಾನು ನೋಡೇ ಬಿಡ್ತೀನಿ. ನೋಡಮ್ಮ, ಜಾಸ್ತಿ ಮಾತಾಡಿದ್ರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ನಾನು. ದೇವಮ್ಮ ನಡಿಯಮ್ಮ, ಅಜ್ಜಿ ಬತ್ ನಡಿಯಮ್ಮ. ನಮ್ಮ ಪಿಸಿನ ಒಬ್ಬರನ್ನ ಕಳಿಸಿದ್ದೀನಿ ತೋಟದತ್ರ. ನಿಮ್ಮ ಗಂಡನೂ ನಿಮ್ಮಪ್ಪ ಬರ್ತಾರೆ, ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು. ನಡಿಯಮ್ಮ. ಎಲ್ಲಿಗೆ ನಡೆಯೋದು? ಎಲ್ಲಿಗೆ ನಡಿಬೇಕು ನಮ್ಮಮ್ಮ? ನಮ್ಮಮ್ಮ ಯಾಕೆ ಬರಬೇಕು ಸ್ಟೇಷನ್ಗೆ? ಬರಲ್ಲ ನಮ್ಮಮ್ಮ. ಅದೇನು ಮಾಡ್ತೀರೋ ಮಾಡ್ಕೊಳ್ರಿ. ನೋಡಮ್ಮ, ಸುಮ್ಮನೆ ಕೋಪ ಬರ್ಸ್ಬೇಡ ನನಗೆ. ನೋಡು, ಆಮೇಲೆ ಚೆನ್ನಾಗಿರಲ್ಲ, ನಿನ್ನೂ ಹೇಳ್ಕೊಂಡು ಹೋಗ್ಬೇಕಾತೈತೆ. ಹೌದಾ? ಮುಟ್ಟು ನೋಡ್ರಿ ನನ್ನನ್ನು, ಮುಟ್ಟು ನೋಡ್ರಿ, ಆಮೇಲೆ ಆಯ್ತಾ ನಿಮಗೆ. ನಡಿ ಅಜ್ಜಿ ಬತ್ ನಡಿ. ಎಷ್ಟೇ ಮಾತಾಡ್ತೀಯ ನೀನು? ದೇವಮ್ಮ ನಡಿಯಮ್ಮ. ನಡಿ ಅಜ್ಜಿ ಬತ್ ನಡಿ. ಯಾರು ಮೇಡಮ್ ಜೀಪತ್ತದು? ನೀನು ಯಾರಪ್ಪ? ನಾನಾ? ಅಲ್ಲಿ ನಿಂತಿದ್ದಾಳಲ್ಲ ದೇವಮ್ಮ, ಅವ್ರ ಮಗನು. ದೇವಮ್ಮನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗೆ? ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಊರವ್ರಿಗೆಲ್ಲ ಕಂತೆ ಪುರಾಣ ಹೇಳ್ಕೊಂಡು ನಿಂತ್ಕೊಳ್ಳೋಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಿದ್ರು ನೀವು ಅಲ್ಲಿ ಬಂದು ಮಾತಾಡ್ರಿ. ಸ್ಟೇಷನ್ಗೆಲ್ಲ ಡೆಲ್ಲಿ ಪಾರ್ಲಿಮೆಂಟ್ಗೆ ಬೇಕಾದ್ರೂ ಬಂದು ಮಾತಾಡ್ತೀರಿ. ದ್ಯಾವಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ ಸ್ಟೇಷನ್ಗೆ. ಯಾರಮ್ಮ ನೀವು ಕಂಪ್ಲೇಂಟ್ ಕೊಟ್ಟಿರೋದು? ಫಸ್ಟು ದ್ಯಾವಮ್ಮನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟರು ಅಂತ ಕೇಳಿದಾರಮ್ಮ? ಕೇಳಿದ್ಯಾ? ನೋಡಪ್ಪ, ದ್ಯಾವಮ್ಮನಿಂದನಂತೆ ಆ ದ್ಯಾವಪ್ಪನ ಚಿಕ್ಕಂತಿನ ಹೊಡೆದಿರೋದು. ಅದಕ್ಕೆ ಅವ್ರು ಬಂದು ಈ ದ್ಯಾವಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಸುಮ್ಮನೆ ಇಲ್ಲೆಲ್ಲ ನೀವು ಪುರಾಣ ಕೇಳಬೇಡ್ರಿ. ಏನಿದ್ರು ಸ್ಟೇಷನಾಗೆ ಬಂದು ಮಾತಾಡ್ರಿ. ನಡೀರಿ, ಸ್ಟೇಷನ್ಗೆ ಬಂದು ಮಾತಾಡ್ತೀರಿ. ಅದು ದ್ಯಾವಮ್ಮನ ಸ್ಟೇಷನ್ಗೆ ಬರಲ್ಲ ಅಷ್ಟೇ ನಾವು ಹೇಳ್ತಾ ಇರೋದು. ನೀವಾಗ ನಾನು ದ್ಯಾವಮ್ಮನ ಏನಾದ್ರು ಕರ್ಕೊಂಡು ಹೋಗಿದ್ದೀರಂದ್ರೆ ಚೆನ್ನಾಗಿರಲ್ಲ. ನಾವು ಊರು ಜನ ಎಲ್ಲ ನಿಮ್ಮನ್ನು ಏನು ಮಾಡ್ತೀರೋ ಗೊತ್ತಿಲ್ಲ. ಜಾಸ್ತಿ ಮಾತಾಡ್ತಾ ಇದ್ದೀರಾ, ಬೇಡ. ಆಮೇಲೆ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಏನಮ್ಮ ಮಾಡ್ತೀಯಾ? ಏನು ಮಾಡ್ತೀಯಾ? ದ್ಯಾವಮ್ಮನ ಎಂಥವಳು ಅಂತ ಇಡೀ ಊರಿಗೆ ಗೊತ್ತು. ನೀನು ಹೇಳ್ಬೇಕಾಗಿಲ್ಲ. ಏನು ಮಾಡ್ತೀಯಾ? ನಿನ್ನ ಕೈಗೆ ಏನು ಮಾಡೋಕ್ಕಾಗಲ್ಲ. ಹೌದು ದ್ಯಾವಮ್ಮ, ನಡಿಯಮ್ಮ, ಅಜ್ಜಿ ಬತ್ ನಡಿಯಮ್ಮ. ನೀವ್ಯಾರ್ರಿ? ನೀವು ಇಲ್ಲಿ ಪುರಾಣ ಕೇಳಕ್ಕೆ ಬಂದ್ರಾ? ನಾನು ದ್ಯಾವಮ್ಮನವ್ರ ಅಪ್ಪರಮ್ಮ. ಓ ಹೌದಾ?
ನಡೀರಿ ಜೀಪತ್ ನಡೀರಿ ದೇವಮ್ಮ ನಡಿ ನಿಮ್ಮ ಅಪ್ಪನೂ ಬಂದಿದ್ದಾರಲ್ಲ ನಡಿ. ಅಲ್ಲಮ್ಮ ನಾವೇನು ತಪ್ಪು ಮಾಡಿದ್ದೀರಂತ ಪೊಲೀಸ್ ಸ್ಟೇಷನ್ಗೆ ಬರಬೇಕಮ್ಮ? ನಾವೇನು ತಪ್ಪು ಮಾಡಿದ್ರಮ್ಮ? ಏನಪ್ಪ ಎಲ್ಲರೂ ನನ್ನನ್ನೇ ಪ್ರಶ್ನೆ ಮಾಡೋರಾಗ್ಬಿಟ್ರಲ್ಲ ಈ ಊರವರೆಲ್ಲನೂ. ಹಾಂ ಯಾಕೆ ಏನು ನಿಮ್ಗೇನು ಗೊತ್ತಿಲ್ವಾ ಪೊಲೀಸರ ಬಗ್ಗೆ? ನಾವು ಮನ್ಸು ಮಾಡಿದ್ರೆ ನಿಮ್ಮನ್ನು ಏನು ಬೇಕೋ ಮಾಡ್ತೀವಿ. ತಾತ ಒಂಚೂರು ಈ ಕಡೆ ಬಾ. ಏನು ಮಾಡ್ತೀಯಮ್ಮ? ಹಾಂ ಏನು ಮಾಡ್ತೀಯಾ? ನಾವು ಮನ್ಸು ಮಾಡಿದ್ರೆ ನಿನ್ನನ್ನು ಏನು ಮಾಡ್ತೀವಿ ಅಂತ ಗೊತ್ತೇನಮ್ಮ ನಿನಗೆ? ಏಯ್ ನೀನ್ಯಾರೋ ನೀನು ಲಂಚ ಇಸ್ಕೊಂಡಿರೋದು CCTVಯಲ್ಲಿ ಕ್ಯಾಪ್ಚರ್ ಆಗಿದೆ, ಅದನ್ನು ತೋರಿಸ್ಬೇಕಾ? ಲಂಚ ಇಸ್ಕೊಂಡು ನಮ್ಮ ಅತ್ತೆ ನಮ್ಮ ತಾತನ ನಮ್ಮ ಮಾವನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ಯಾ? ಹಾಂ ನಡಿ, ನೀನು ಟೇಷನಲ್ಲಿರಬೇಕು, ಅವರಿಬ್ಬರು ಟೇಷನಲ್ಲಿರಬೇಕು. ಹಂಗೆ ಮಾಡಿಸ್ತೀವಿ ನಡಿ. ಓಹೋ, ಅದಕ್ಕೆ ನಾನು ಅನ್ಕೊಂಡೆ ಏನಪ್ಪ ಇಷ್ಟೇ ಇರ್ಲಾಡ್ತಾವಳೆ ಅಂತ. ಓ, ಒಳ್ಳೆ ಕೆಲಸ ಮಾಡಿದ್ಯಪ್ಪ ಧನುವ, ಒಳ್ಳೆ ಕೆಲಸ ಮಾಡಿದ್ಯಾ. ನೀನು ಭದ್ರಪ್ಪನ ಮಗನ್ ತಾನೇ? ಹ್ಞೂ ಅಂಕಲ್, ಭದ್ರಪ್ಪನ ಮಗನೇ ನಾನು. ನಮ್ಮ ಅದಕ್ಕೆ ಸವಿತಾತ್ಗೆ ಫೋನ್ ಮಾಡಿದ್ರು. ನಾನು ಇವರೆಲ್ಲ ಟೇಷನ್ ಹತ್ರ ಇದ್ದಾರೇನು ಅಂತ ಅಲ್ಲಿ ಹೋದೆ. ಆಮೇಲೆ ಅವರು ನಮ್ಮ ಪರಿಚಯದವ್ರೊಬ್ರು ಇದ್ದಾರೆ ಅಲ್ಲಿ. ಅವ್ರು ಹೇಳಿದ್ರು ಈ ಥರ ಬಂದಿದ್ರು, ಕಂಪ್ಲೇಂಟ್ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು, ಏನಂತ ಗೊತ್ತಾಗಲಿಲ್ಲ ಅಂತ. ಆಮೇಲೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಬಿಟ್ಟು CCTVಯಲ್ಲಿ ಏನಾದರೂ ಗೊತ್ತಾಗುತ್ತಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲಂಚ ಇಸ್ಕೊತಾ ಇದ್ದಾಳೆ ಯಮ್ಮ. ಹಾಂ ಯಮ್ಮನ ಏನು ಮಾಡ್ಬೇಕು ಅಂಕಲ್, ನೀವೇ ಹೇಳಿ ಏನು ಮಾಡಬೇಕು? ಲಂಚ ಇಸ್ಕೊಂಬಿಟ್ಟು ನಮ್ಮ ಹತ್ರ ಬಂದು ನಾಟಕ ಆಡ್ತಾ ಇದೆಯಾ? ಅವ್ರೇನೋ ದ್ವೇಷಕ್ಕೆ ಬಂದು ನಮ್ಮ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಹಂಗೆ ತೊಗೊಂಡು ಮಾತಾಡೋದಲ್ದಿರ ಲಂಚ ಬೇರೆ ಇಸ್ಕೊತಾ ಇದೆಯಾ? ಲಂಚ? ನಿಂಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿ ಇಲ್ಲಿಂದ ಫಸ್ಟು, ನಡಿ ಇಲ್ಲಿಂದ. ಅಯ್ಯೋ ಅದು ಹಂಗಲ್ಲಪ್ಪ, ಅವರು ಬೇಡ ಅಂತಂದ್ರು, ಅವರೇ ಬಲವಂತ ಮಾಡಿ ಕೊಟ್ಟಿದ್ದು. ನಾನೇನು ಕೇಳಿಲ್ಲ ಅವ್ರನ್ನ, ಅವರೇ ಕೊಟ್ಟಿದ್ದು. ಲಂಚ ಕೊಟ್ಟಿರೋ ಅವ್ರಿಗೂ ಲಂಚ ಇಸ್ಕೊಂಡಿರೋ ನಿಂಗೂ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮಾಡ್ತೀವಿ ನಡಿಯಮ್ಮ ಟೇಷನ್ಗೆ. ನಾವು ಬರ್ತಾಯಿದ್ದೀವಿ ಎಲ್ಲರೂ. ಅಣ್ಣ ರಾಜಣ್ಣ ನಡಿಯೋಣ, ಅಂಕಲ್ ನಡೀರಿ ಹೋಗೋಣ ನಾವು ಟೇಷನ್ಗೆ. ಅಮ್ಮನ ಇವಾಗ ಕಂಪ್ಲೇಂಟ್ ಕೊಟ್ಟವಳಲ್ಲ, ಅವ್ರು ಯಾರಾದರೂ ಒಬ್ಬರು ಬರಬೇಕಪ್ಪ ಅಲ್ಲಿಗೆ, ವಿಚಾರಣೆ ಮಾಡಬೇಕು. ನನಗೆ ಕ್ಷಮಿಸ್ಬಿಡಪ್ಪ, ಕೆಲಸ ಹೊತ್ತೈತೆ ನನಗೆ. ಆ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನನ್ನ ಮಕ್ಕಳು ಏನೋ ತಿಳಿದಿರೋ ತಪ್ಪಾಗೋಯ್ತು. ಇವಾಗ ತಪ್ಪಾಗೋಯ್ತು ಅಂತ ಹೇಳ್ತಾ ಇದ್ದೀರಾ? ಇವಾಗ ತಪ್ಪಾಗೋಯ್ತು ಅಂತ ಹೇಳ್ತಾ ಇದ್ದೀರಾ? ಏನು ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ದುಡ್ಡು ಇಸ್ಕೊಂಡು ಆಡ್ದಂಗೆಲ್ಲ ಆಡೋಕ್ಕೆ? ಧನು, ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ಏನು ಮಾಡೋಕ್ಕತ್ತದ, ಏನೋ ಮಕ್ಕಳು ಅಂತವಳೆ, ಎಲ್ಲನೂ ಕಂಡ್ಲಿ ಬಿಡಪ್ಪ. ತಾತ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಇರಿ ತಾತ. ನಾಳೆ ಬೆಳಗ್ಗೆ ನಾವಾಯಿತು, ನಾಳೆ ಬೆಳಗ್ಗೆ ಇನ್ನೊಬ್ರಿಗೂ ಹಿಂಗೆ ಮಾಡ್ತಾರೆ ಇವರು. ನಾವಿರೋಷ್ಟೇನೋ ಸರಿ ಹೋಯ್ತು, ಅದೇ ಬೇರೆ ಯಾರಾದರೂ ಅಮಾಯಕರಾದರೆ ಪಾಪ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ತಾತ. ಏನಮ್ಮ ಮೇಡಮ್ಮ, ಯಾರಮ್ಮ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು? ನಾನೇ ದ್ಯಾವಪ್ಪನ ನಿಮ್ಮ ಚಿಕ್ಕಂತಿನೋ ನಿಮ್ಮ ಅತ್ತೆ. ತಿಳಿಯೋದು ಅವರಿಬ್ಬರೇ ಈ ಕಿತಾಪತಿ ಮಾಡಿರೋದು ಅಂತ. ಒಡೆದು ನಾನು 2 ತಿಂದೋಳು ಅವಳು, ಮಧ್ಯದಾಗ ಇವರಿಬ್ಬರನ್ನೇಕ ಇವರಿಬ್ರು ಏನು ಮಾಡಿದ್ರು ಅಂತ. ಅವ್ರು ನಮ್ಮ ಸುದ್ದಿಗೂ ಬರಲ್ಲ, ನಾವು ಅವ್ರ ಸುದ್ದಿಗೂ ಹೋಗಲ್ಲ. ಇವರಿಬ್ಬರ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಲು ಅವಳು? ಏನು ಇವರಿಬ್ರು ಬಂದು ಅವ್ರನ್ನ ಹೊಡೆದ್ಲಂತ? ಏನೋ ಅದು ನೀನೇ ಹೋಗಿ ನಿಮ್ಮ ಮನೆಗೆ ಕೇಳಬೇಕಪ್ಪ. ದೇವಣ್ಣ ಹೋಗಿ ಕೇಳೋದಾ? ಆ ಬಟ್ಟಿನೇನು ಸುಮ್ಮನೆ ಬಿಡ್ತೀನ ನಾನು? ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಏನು ಮೇಡಮ್, ಏನು ಮಾಡ್ತೀರಾ? ಯಾಕೆ ಅಷ್ಟು ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ? ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಯಾರೋ ದ್ಯಾವಪ್ಪನೋ ಇಲ್ಲ ದ್ಯಾವಮ್ಮನೋ ಇಲ್ಲ ತಾತನೋ ಯಾರಾದರೂ ಒಬ್ಬರು ಸ್ಟೇಷನ್ಗೆ ಬರಲೇಬೇಕು. ಯಾಕಂತಂದರೆ ಅದು ಕಾನೂನು ವಿರುದ್ಧ ಆಗುತ್ತೆ ಅವ್ರು ಬರ್ದೇ ಇದ್ದರೆ. ಯಾರಾದರೂ ಒಬ್ಬರು ಬರಬೇಕು ನನ್ನ ಜೊತೆ. ನಡಿಯಮ್ಮ, ನಾನೇ ಬರ್ತೀನಿ. ನಡಿಯಮ್ಮ, ಅದೇನೋ ನೋಡೇ ಬಿಡೋಣ. ಸರಿ ಬನ್ನಿರಿ, ಸರಿ ನಡೀರಿ ಮವ ಬಾ. ಅಣ್ಣ ರಾಜಣ್ಣ ಬಾಣ, ನೀನು ಹೋಗೋಣ, ಹೋಗಿ ಬಿರಿನ್ ಬರೋಣ. ಬಿರಿನ್ ಅಲ್ದ್ರೆ ನಿಧಾನಗನೆ ಬರೋಣ. ನಡಿಯಪ್ಪ. ಏನಪ್ಪ ಯಮ್ಮನ ಲಂಚ ಇಸ್ಕೊಂಡು ಹಿಂಗೆ ಈ ಕೆಲಸ ಮಾಡೋದು ಯಮ್ಮನ? ಸರ್ ನಂದು ತಪ್ಪಾಗೋಗ್ಬಿಡ್ತೀವಿ ಸರ್, ಇನ್ನೊಂದು ಸತಿ ಅಲ್ಲ ಹಿಂಗೆ ಮಾಡಲ್ಲ ಸರ್. ದಯವಿಟ್ಟು ಮೇಲಿನ ಅಧಿಕಾರಿಗಳಿಗೇನು ಗೊತ್ತಾಗ್ತಿದ್ದಂಗೆ ನೋಡ್ಕೊಳ್ಳಿ ಸರ್, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ. ನನ್ನ ಮಕ್ಕಳಿರೋಳು ಸರ್, ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಟ್ಬಿಡಪ್ಪ, ಬಿಟ್ಬಿಡು, ಎಲ್ಲ ಬದುಕೊಂಡ್ಲಿ. ದ್ಯಾವೇ, ಹೋಗ್ಲಿ ಬಿಡು ಅಂದೆ. ಇವತ್ತು ನಿನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ಸಿದ್ದವಳು, ಇನ್ಯಾವಾಗ ಬುದ್ಧಿ ಬರ್ತದೋ ನಿಂಕ. ಮೇಡಮ್ಮ ನಡಿಯಮ್ಮ, ನಡೀರಿ. ನೋಡಿ ಮೇಡಮ್, ನಿಮ್ಗೆ ವಾರ್ನ್ ಮಾಡ್ತಾಯಿದ್ದೀನಿ ನಾನು, ಇದೇ ಲಾಸ್ಟು. ಇದೇ ಥರ ನೀವು ಇವ್ರ ಹತ್ರ ಲಂಚ ಇಸ್ಕೊಂಡು ಜನಗಳ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋರಲ್ಲ. ಸರಿನಪ್ಪ ಆಯಿತು, ನಾನು ಆವಾಗೇನು ಹೇಳಿದ್ನಲ್ಲಪ್ಪ ತಪ್ಪಾಯಿತು ಅಂತ. ತಪ್ಪಾಯಿತು, ಬನ್ನಿರಿ